ಮತತ್ರಯಾಚಾರ್ಯರ ಬಗ್ಗೆ ಯಾರೇ ಮಾತಾಡಲಿ, ಮಾಧ್ವರು ಮಾತಾಡಲಿ, ಶಂಕರರ ಅನುಯಾಯಿಗಳು ಮಾತಾಡಲಿ, ರಾಮಾನುಜಾನುಯಾಯಿಗಳು ಅವರು ಮಾತಾಡಲಿ, ಇದು ಶುದ್ಧ ಖಂಡನೀಯವಾದಂಥ ವಿಷಯ. ಯಾಕೆಂತಂದರೆ ವೆರಿ ವೆರಿ ಮೈನಾರಿಟಿ ಪಾಪ್ಯುಲೇಷನ್ ನಮ್ಮದು ಒಂದು. ಎರಡನೇದು, ಶಂಕರಾಚಾರ್ಯರು ಅವತಾರ ಮಾಡಿ ಅವರು ನಮ್ಮ ಈ ಸಮಾಜವನ್ನು ಗಟ್ಟಿ ಮಾಡದೇ ಇದ್ರೆ ಮುಂದಿನ ಆಚಾರಗಳು ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಮೊದಲಿಗೆ ಕೃತಜ್ಞತೆ, ಗೌರವ, ಭಕ್ತಿ ತೋರಿಸಬೇಕಾದ್ದು ಅವರಿಗೆ. ಆನಂತರದಲ್ಲಿ ರಾಮಾನುಜಾಚಾರ್ಯ, ಆನಂತರದಲ್ಲಿ ಮಧ್ವಾಚಾರ್ಯರು. ಅದರಲ್ಲಿ ನಮ್ಮ ಮೂರು ಮತಾಚಾರ್ಯರು ನಮ್ಮ ಕರ್ನಾಟಕಕ್ಕೆ ವಿಶೇಷವಾದ ಒಡನಾಟ ಮತ್ತು ಕೊಡುಗೆ ಕೊಟ್ಟವರು. ಅದರಲ್ಲಿ ಒಂದು ನಮ್ಮ ಮಧ್ವಾಚಾರ್ಯರು ಇಲ್ಲಿ ಅವತಾರ ಮಾಡಿದರೆ, ರಾಮಾನುಜಾಚಾರ್ಯರ ಅವತಾರ ಅನ್ನುವಂಥದ್ದು ಅಲ್ಲಿ ಬೆರಂಬದವ್ರನಲ್ಲಿ. ಆದರೆ ಅವರ ಮುಖ್ಯ ಕಾರ್ಯಕ್ಷೇತ್ರ ನಮ್ಮ ಕರ್ನಾಟಕ, ಮೇಲ್ಕೋಟೆ ಇತ್ಯಾದಿಗಳಲ್ಲಿ. ಇನ್ನು ಶಂಕರಾಚಾರ್ಯರು ಅವರು ಕಾಲಡಿಯಲ್ಲಿ ಅವತಾರ ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಅವರು ಉದ್ದದ ಅಗಲಕ್ಕೂ ಕೂಡ ಸಂಚರಿಸಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಮತ್ತು ಅವರದೇ ಆದಂತಹ ಛಾಪನ್ನು ಛಾಪಿಸಿದಂಥವರು. ನಮಗೆ ತ್ರಿಮತಸ್ಥ ಮತಾಚಾರ್ಯರು ಕೂಡ ನಮಗೆ ಅಷ್ಟೇ ಗೌರವಾಸ್ಪದರು. ಅವ್ರ ಬಗ್ಗೆ ಈ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಪಡ್ಡೆ ಹುಡುಗರುಗಳು ಮಾತನಾಡುವಂಥದ್ದು ತುಂಬ ಶೋಚನೀಯವಾದ ಸಂಗತಿ. ಅದಕ್ಕೆ ಛಾಪನ್ನು ಛಾಪಿಸಿದಂಥವರು. ನಮಗೆ ತ್ರಿಮತಸ್ಥ ಮತಾಚಾರ್ಯರು ಕೂಡ ನಮಗೆ ಅಷ್ಟೇ ಗೌರವಾಸ್ಪದರು. ಅವ್ರ ಬಗ್ಗೆ ಈ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಪಡ್ಡೆ ಹುಡುಗರುಗಳು ಮಾತನಾಡುವಂಥದ್ದು ತುಂಬ ಶೋಚನೀಯವಾದ ಸಂಗತಿ. ಅದಕ್ಕೆ ನಾವು ಕೂಡ ಸ್ಟೇಟ್ಮೆಂಟು ಕೊಟ್ವಿ. ಆಮೇಲೆ ನಮ್ಮ ಶಂಕರಾಚಾರ್ಯರ ಈ ಶೃಂಗೇರಿಯಲ್ಲಿ ವಿಧರ್ಮಿಗಳು ಒಂದು ಮಂಟಪದ ಮೇಲೆ ಗೋಪುರ ಹಾಕಿದ ಮೊದಲಿಗೆ ನಾವೇ ಪತ್ರಿಕಾ ಮೂಲಕ. ಮೊನ್ನೆ ನಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕ 6ನೇ ಅದರಲ್ಲಿ ಅದನ್ನು ಕೂಡಲೇ ನಾವು ನಾನೇ ಸೀದಾ ಹೋಗಿ ಸಿಎಂಗೆ ನೀವು ಅಷ್ಟೊತ್ತಿಗೆ ತಿರುಪತಿಯಲ್ಲಿ ಇದ್ವಿ. ಅಲ್ಲಿ ಸ್ಟೇಟ್ಮೆಂಟ್ ಕೂಡಲೇ ಅವರು ಚಾಮರಾಜನಗರದ ಹತ್ರ ಇದ್ರು, ಸುರೇಶ್ ಕುಮಾರ್. ನಮಗೆ ತಿರುಪತಿಯಲ್ಲಿದ್ದ ಗಮನಕ್ಕೆ ಬಂತು. ಕೂಡಲೇ ರಾತ್ರಿಯೇ ಫೋನ್ ಮಾಡಿ ಸುರೇಶ್ ಕುಮಾರ್ ಅವರದ್ದು ಪಾಪ ನೆಟ್ವರ್ಕ್ನು ಪ್ರಾಬ್ಲಮ್, ಗುರುಗಳೇ ಜರ್ನಿಯಲ್ಲಿದ್ದೀನಿ, ಒಂದ್ ಕಡೆ ನಿಂತ್ಕೋತೀನಿ ಅಂತ ಅವ್ರು ನಿಂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಮಾತನಾಡಿದ್ರು. ಅಲ್ಲಿಂದ ಯಡಿಯೂರಪ್ಪನವ್ರ ಹತ್ರ ಮಾತನಾಡಿದ್ವಿ. ಮತ್ತೆ ಸಂಬಂಧಪಟ್ಟ ಕೆಲವು ಮಂತ್ರಿಗಳು, ಮುಖ್ಯವಾಗಿ ನಮ್ಮ ಸುರೇಶ್ ಕುಮಾರ್ ಅವ್ರ ಹತ್ರ ಮಾತನಾಡಿ ರಾತ್ರಿ ಹೇಳಿದ್ವಿ. ಬೆಳಿಗ್ಗೆನೆ ನಾವು ಕ್ಯಾಬಿನೆಟ್ ಕರೆಸ್ತೇನೆ, ಕರೆಸಿಬಿಟ್ಟು ಮಾತನಾಡಿ ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ ಅಂತಂದ್ರು. ಮತ್ತೆ ನೀವೆಲ್ಲ ಸಂಘಟನೆಯಿಂದಲೂ ಕೂಡ ಮಾಡಿದ್ದೀರಿ. ಒಟ್ಟಾರೆ ನಾವು ಅದೇ ಹೇಳಿದ್ವಿ, ನಾವು ಇದು ಬ್ರಾಹ್ಮಣ ಸಮಾಜವನ್ನು ಮಾತ್ರ ಎತ್ತಿ ಹಿಡಿಬೇಕು, ಆ ಸಮಾಜದ ನಿಂದಾ ಪರ್ವತ ತೆಗಿಬೇಕು ಅಂತ ಹೇಳಿ ಯಾವ ಸಮಾಜದ್ದು ನಮ್ಮ ಸುರೇಶ್ ಕುಮಾರ್ ಅವ್ರ ಹತ್ರ ಮಾತನಾಡಿ ರಾತ್ರಿ ಹೇಳಿದ್ವಿ. ಬೆಳಿಗ್ಗೆನೆ ನಾವು ಕ್ಯಾಬಿನೆಟ್ ಕರೆಸ್ತೇನೆ, ಕರೆಸಿಬಿಟ್ಟು ಮಾತನಾಡಿ ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ ಅಂತಂದ್ರು. ಮತ್ತೆ ನೀವೆಲ್ಲ ಸಂಘಟನೆಯಿಂದಲೂ ಕೂಡ ಮಾಡಿದ್ದೀರಿ. ಒಟ್ಟಾರೆ ನಾವು ಅದೇ ಹೇಳಿದ್ವಿ, ನಾವು ಇದು ಬ್ರಾಹ್ಮಣ ಸಮಾಜವನ್ನು ಮಾತ್ರ ಎತ್ತಿ ಹಿಡಿಬೇಕು, ಆ ಸಮಾಜದ ನಿಂದಾ ಪರ್ವತ ತೆಗಿಬೇಕು ಅಂತ ಹೇಳಿ ಯಾವ ಸಮಾಜದ್ದು ಆತರ ಬರಬಾರ್ದು. ಯಾಕಂದ್ರೆ ನಾವೆಲ್ಲ ಅವರವರ ಧರ್ಮ, ಅವರವರ ವರ್ಣಾನುಷ್ಠಾನ ಮಾಡ್ಕೊಂಡು ಇದ್ದೇವೆ. ಆದ್ರೆ ಎಲ್ಲರೂ ಅಣ್ಣತಮ್ಮಂದಿರಂತೆ ನಾವಿದ್ದೇವೆ. ಎಲ್ಲರನ್ನೂ ನಮ್ಮ ದೇಶ ಡೆಮೊಕ್ರೆಟಿಕ್ ಕಂಟ್ರಿ. ಹೀಗಿರುವಾಗ ಒಂದು ಜನಾಂಗವನ್ನು ನಿಂದಾ ಮಾಡೋದು, ಇನ್ನೊಂದು ಜನಾಂಗವನ್ನ ಅಟ್ಟಕ್ಕೇರಿಸೋದು ಇದು ಅಲ್ವೇ ಅಲ್ಲ. ಎಲ್ಲ ಮಠಾಧಿಪತಿಗಳು ಹೋಗಿದೆ, ಎಲ್ಲ ಮಠಾಧಿಪತಿಗಳು ನನ್ನ ಹತ್ರ ಮಾತಾಡಿದ್ದೇನು ಅಂದರೆ ಬ್ರಾಹ್ಮಣರು ಹೋಗಿಸೋದೆಲ್ಲ ಒಂದಾದ. ಅದೇ ರೀತಿ ನಾನು ಉತ್ತರಾದಿ ಮಠಕ್ಕೆ ಹೋದಾಗ ಇಲ್ಲಿ ಫೋನ್ ಮಾಡಿದ್ರು. ನಾನು ಕೇಳಿದೆ, ನಾನು ಬ್ರಾಹ್ಮಣ ಮುಖ್ಯಸ್ಥ ಹೋದವರು ಯಡಿಯೂರಪ್ಪ ನಾನು ಇನ್ಫಾರ್ಮ್ ಆಗುತ್ತೆ, ಇಡೀ ರಾಜ್ಯ ಓಡಾಡ್ತಾರೆ ಈ ಥರ ಅವ್ರು ಹೇಳಿದ್ದೇನೆ. ಗೋಡೆ ಇದ್ದರೆ ಬಣ್ಣ ಬಡಿಬೇಕು, ಬಣ್ಣ ಬಡಿಬೇಕು, ಗೋಡೆನೇ ಇಲ್ಲ ಅಂದ್ರೆ ಏನು ಬಡಿಬೇಕು? ಬ್ರಾಹ್ಮಣತ್ವ ಇಲ್ಲಾಂದ್ರೆ ಅವನು ಉತ್ತರಾದಿ ಬ್ರಾಹ್ಮಣತ್ವ ಉಳಿಸಿ ಫಸ್ಟು. ಅದಕ್ಕೆ ನಾನು ಒಂದು ಹೇಳಿಕೆ ಕೊಡ್ತೀನಿ ಅಂತ ಹೇಳಿ ಅವರು ಗಟ್ಟಿಯವರಿಗೆ ಕೊಡ್ತೀನಿ ಕೊಡ್ತಿದ್ರು. ಶಂಕರಾಚಾರ್ಯದ ಆದ ತಕ್ಷಣ ನಾನು 9 ಗಂಟೆ ಹೋಗಿ ಹೋಮ್ ಮಿನಿಸ್ಟರ್ ಭೇಟಿಯಾಗಿ ಬ್ರಾಹ್ಮಣತ್ವ ಉಳಿಸಿ ಫಸ್ಟು. ಅದಕ್ಕೆ ನಾನು ಒಂದು ಹೇಳಿಕೆ ಕೊಡ್ತೀನಿ ಅಂತ ಹೇಳಿ ಅವರು ಗಟ್ಟಿಯವರಿಗೆ ಕೊಡ್ತೀನಿ ಕೊಡ್ತಿದ್ರು. ಶಂಕರಾಚಾರ್ಯದ ಆದ ತಕ್ಷಣ ನಾನು 9 ಗಂಟೆ ಹೋಗಿ ಹೋಮ್ ಮಿನಿಸ್ಟರ್ ಭೇಟಿಯಾಗಿ ಕೊಟ್ಟು ಸುಮಾರು 300 ಜನ ಟೆಸ್ಟ್ ಮಾಡಿದೆ. ಮೊನ್ನೆ ನೀವು ಸುರೇಶ್ ಕುಮಾರ್ ಹೇಳಿದ ತಕ್ಷಣ ನನಗೆ ಸುರೇಶ್ ಕುಮಾರ್ ಫೋನ್ ಮಾಡಿದ್ರೆ ನೋಡಿಲ್ಲ, ತಕ್ಷಣ ಯಡಿಯೂರಪ್ಪನವ್ರು ಹೋಗಿ ನೋಡೋದು ಕೊಟ್ಟು ಹೇಳಿದೆ.
ತೆಗೆದಾದ್ಮೇಲೆ ದುರಂತ ಏನಂದ್ರೆ ಪಾಠ ಪುಸ್ತಕಕ್ಕೆ 14 ಜನ ಡೈರೆಕ್ಟರ್ ಎಲ್ಲ ಬ್ರಾಹ್ಮಣರೇ. ಮಾಡಿದ್ದಾರೆ.